ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಸ್ನೇಹಿತರೆ, ಭಗವಂತನ ಮನೆಯಿಂದ ದೊಡ್ಡ ಸುದ್ದಿ ಬಂದಿದೆ. ನಿಜವನ್ನು ಕೇಳಿ ಹುಚ್ಚರಾಗಿ ಹೋಗುತ್ತೀರಾ? ಸತ್ಯವನ್ನು ಕೇಳುವ ಧೈರ್ಯವಿದ್ದರೆ ಮಾತ್ರ ಈ ವಿಡಿಯೋ ನೋಡಿ. ಸ್ನೇಹಿತರೆ, ಈ ಎರಡು ದೊಡ್ಡ ಘಟನೆಗಳು ಖಂಡಿತವಾಗಿಯೂ ನಡೆಯುತ್ತವೆ. ಇದನ್ನು ಪ್ರಪಂಚದ ಯಾವುದೇ ಶಕ್ತಿ ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾವು ತಿಳಿಸುವುದೇನೆಂದರೆ, ಈಗ ನಿಮ್ಮ ಜೀವನದ ಇತಿಹಾಸವೇ ಬದಲಾಗಲಿದೆ. ನಾನು ನೋಡುತ್ತಿರುವಂತೆ ನಿಮ್ಮ ಜಾತಕದಲ್ಲಿ ಕಾರ್ಯಸಿದ್ಧಿ ಯೋಗ, ಅಮೃತ ಸಿದ್ಧಿ ಯೋಗ ಹಾಗೂ ರಾಜಯೋಗ ನಿರ್ಮಾಣವಾಗಿದೆ. ಹೌದು ಸ್ನೇಹಿತರೆ, ನೀವು ತೀರಾ ಸರಿಯಾಗಿ ಕೇಳುತ್ತಿದ್ದೀರಾ. ನಿಮ್ಮ ಜಾತಕದಲ್ಲಿ ಒಂದೇ ಬಾರಿಗೆ 3 ಗ್ರಹಗಳ ನಿರ್ಮಾಣವಾಗಿವೆ. ಇವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿವೆ. ಸ್ನೇಹಿತರೆ, ಈಗ ಭೂಮಿ ನಡುಗಲಿದೆ. ಬರುವ ಮುಂದಿನ 24 ಗಂಟೆಗಳ ಒಳಗೆ ಇಂತಹ ಘಟನೆ ನಡೆಯಲಿದೆ. ಸ್ನೇಹಿತರೆ, ಎದೆ ಒಡೆದು ಹೋಗುತ್ತದೆ. ಭೀಕರ ಸುನಾಮಿ ಬರಲಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇಲ್ಲದಿದ್ದರೆ ತುಂಬಾ ಪಶ್ಚಾತ್ತಾಪ ಪಡುತ್ತೀರಾ. ಸ್ನೇಹಿತರೆ, ಸಂಕಷ್ಟ ಬಾಗಿಲಲ್ಲಿ ನಿಂತಿದೆ. ಈ ವಿಡಿಯೋದ ಮೂಲಕ ನಿಮಗೆ ಇಂಥದೊಂದು ಮಾಹಿತಿ ಸಿಗಲಿದೆ. ಅದನ್ನು ಕೇಳಿದ ನಂತರ ನೀವು ಸಂತೋಷದಿಂದ ಕುಣಿಯುತ್ತೀರಾ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮಗೆ ತುಂಬಾ ಅಭಿನಂದನೆಗಳು. 3 ದೊಡ್ಡ ಫಲಗಳು ಸಿಗಲಿವೆ. ಈಗ ನಿಮ್ಮ ಕರ್ಮಗಳ ಲೆಕ್ಕಾಚಾರವಾಗುತ್ತಿದೆ. ಮನೆ ಮಂದಿಯೆಲ್ಲ ಸಂತೋಷದಿಂದ ಕುಣಿದಾಡುತ್ತಾರೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಇಂದಿನ ಈ ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇಲ್ಲದಿದ್ದರೆ ತುಂಬ ಪಶ್ಚಾತ್ತಾಪ ಪಡುತ್ತೀರಾ. ನಾಳೆ ಸೂರ್ಯನನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಇಂಥ ಘಟನೆ ನಡೆಯಲಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ರಾಹು ಮತ್ತು ಶನಿ ಸೇರಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತಾರೆ. ಒಂದು ದಾರಿ ಮುಚ್ಚಿದರೆ ಇನ್ನೊಂದು ದಾರಿ ತೆರೆಯುತ್ತದೆ. ಈಗ ನೀವು ಯಶಸ್ವಿಯಾಗುವುದನ್ನು ಪ್ರಪಂಚದ ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ. ಈಗ ಯಶಸ್ಸು ನಿಮ್ಮ ಹೆಜ್ಜೆಯಲ್ಲಿ ಮೂಡುತ್ತಿದೆ. ಈ ಮಾತಿಗೆ ನಾನು ನಿಮಗೆ ಭರವಸೆ ನೀಡುತ್ತೇನೆ. ಸ್ನೇಹಿತರೆ, ಅದಕ್ಕೂ ಮುನ್ನ ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ನೀವು ಇನ್ನೂ ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ನೀಡಲಾದ ಕಮೆಂಟ್ ಬಾಕ್ಸ್ನಲ್ಲಿ ಅಚ್ಚಲ ಭಕ್ತಿಯಿಂದ ಜೈ ಶನಿದೇವ ಮಹಾರಾಜ್ ಎಂದು ಖಂಡಿತವಾಗಿಯೂ ಬರೆಯಿರಿ. ಶನಿದೇವ ಮಹಾರಾಜರ ವಿಶೇಷ ಕೃಪೆ ನಿಮ್ಮ ಹಾಗೂ ನಿಮ್ಮ ಇಡೀ ಕುಟುಂಬದ ಮೇಲೆ ಯಾವಾಗಲೂ ಇರುತ್ತದೆ. ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ನಿಮಗೆ ಕಲಿಯುಗದ ಅತಿದೊಡ್ಡ ಒಳ್ಳೆಯ ಸುದ್ದಿ ಸಿಗಲಿದೆ. ಸ್ನೇಹಿತರೆ, ಈಗ ನಿಮ್ಮ ಜೀವನ ಮುಂಚಿನಂತೆ ಖಂಡಿತವಾಗಿಯೂ ಇರುವುದಿಲ್ಲ. ಈಗ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಲಿದೆ. ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ನೋಡಲು ಸಿಗಲಿದೆ. ಈಗ ನಿಮ್ಮ ಕನಸು ನನಸಾಗಲಿದೆ. ಸ್ನೇಹಿತರೆ, ಯಾವ ವಿಷಯಕ್ಕಾಗಿ ನೀವು ಕಳೆದ ಹಲವು ವರ್ಷಗಳಿಂದ ತಹತಹಿಸುತ್ತಿದ್ದೀರೋ ಆ ವಿಷಯ ಈಗ ನಿಮಗೆ ಎಲ್ಲ ಪರಿಸ್ಥಿತಿಯಲ್ಲೂ ಸಿಗಲಿದೆ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುವುದೇನೆಂದರೆ, 4 ಕಡೆ ನಿಮ್ಮ ಹೆಸರಿನ ಚರ್ಚೆಯಾಗಲಿದೆ. ನಿಮ್ಮ ಬೀದಿಗಳಲ್ಲಿ ನಿಮ್ಮ ಹೆಸರಿನ ಡಾಕ ಬಾರಿಸಲಿದೆ. ಸ್ನೇಹಿತರೆ, ಈಗ ಯಶಸ್ಸು ನಿಮ್ಮ ಹೆಜ್ಜೆಯಲ್ಲಿ ಮುತ್ತಿಡುತ್ತಿದೆ. ಒಂದು ವೇಳೆ ಹೀಗಾಗದಿದ್ದರೆ ನಾನು ಭವಿಷ್ಯ ನುಡಿಯುವುದನ್ನೇ ಬಿಟ್ಟು ಬಿಡುತ್ತೇನೆ. ಆದರೆ ಸ್ನೇಹಿತರೆ, ಇದಕ್ಕಾಗಿ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು. ಸ್ನೇಹಿತರೆ, ಈಗ ನಿಮ್ಮ ಭವಿಷ್ಯ ಸಂಪೂರ್ಣವಾಗಿ ಬದಲಾಗಲಿದೆ. ಇಂದಿನ ದಿನವು ಸಂತೃಪ್ತಿ ಮತ್ತು ಸಾಧನೆಯ ಅನುಭವವನ್ನು ನೀಡಲಿದೆ. ನೀವು ಮಾಡಿದ್ದ ಹಳೆಯ ವಾಗ್ದಾನಗಳು ಈಡೇರುವ ಸಮಯ ಬಂದಿದೆ. ಆದ್ದರಿಂದ ಸ್ನೇಹಿತರೆ, ಯಾರಿಗೆ ನೀವು ಭರವಸೆ ನೀಡಿದ್ದೀರೋ ಅವರನ್ನು ನಿರಾಶೆಗೊಳಿಸಬೇಡಿ. ನಿಮ್ಮ ಉದಾರ ಸ್ವಭಾವವು ಹಲವು ಜನರಿಗೆ ಒಳ್ಳೆಯದನ್ನೇ ಮಾಡುತ್ತದೆ. ಕೆಲವರು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದರೂ ಸಹ ಯಾರಾದರೂ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ಹಿಂದೆ ಸರಿಯಬೇಡಿ. ಏಕೆಂದರೆ ಹಾಗೆ ಮಾಡುವುದರಿಂದ ಮನಸ್ಸಿಗೆ ನಿಜವಾದ ಸಂತೃಪ್ತಿ ಸಿಗುತ್ತದೆ. ಆರೋಗ್ಯ ಸಾಮಾನ್ಯವಾಗಿರುತ್ತದೆ. ಆದರೆ ಮಾನಸಿಕ ಒತ್ತಡದ ಕಾರಣದಿಂದ ತಲೆಯಲ್ಲಿ ಭಾರ ಅಥವಾ ಆಯಾಸದ ಅನುಭವವಾಗಬಹುದು. ಆದ್ದರಿಂದ ನಿಮ್ಮನ್ನು ಅನಗತ್ಯ ಒತ್ತಡದಿಂದ ದೂರವಿಡಿ. ಜವಾಬ್ದಾರಿಗಳು ಮುಂಚೆಗಿಂತ ಹೆಚ್ಚಾಗಿರುತ್ತವೆ ಮತ್ತು ಹಲವು ನಿರ್ಧಾರಗಳನ್ನು ಯೋಚಿಸಿ ಸಮರ್ಪಕವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಯಾವುದೇ ಮುಖ್ಯ ವಿಷಯದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕಿದ್ದರೆ ಇಂದು ಕೇವಲ ಭಾವನೆಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಡಿ. ಬದಲಿಗೆ ಪ್ರಾಯೋಗಿಕ ಚಿಂತನೆಯನ್ನು ಜೊತೆಯಲ್ಲಿಟ್ಟುಕೊಂಡು ಜೀವನ ಸಂಗಾತಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಜವಾಬ್ದಾರಿಯಿಂದ ವರ್ತಿಸಿ. ಅಂದರೆ ನಿಮ್ಮ ತಿಳುವಳಿಕೆಯು ಇಡೀ ಕುಟುಂಬದ ವಾತಾವರಣವನ್ನು ಸುಖಮಯವಾಗಿಸಬಹುದು. ಯಾವುದಾದರೂ ಹೊಸ ಯೋಜನೆ ದೀರ್ಘಕಾಲದಿಂದ ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿದ್ದರೆ ಮೊದಲು ಅದರ ಎಲ್ಲ ಮುಗ್ಗಲುಗಳನ್ನು ಪರಿಶೀಲಿಸಿ. ಅದರ ನಂತರವೇ ಮುಂದೆ ಸಾಗಿ. ಸವಾಲುಗಳು ಬರುತ್ತವೆ, ಆದರೆ ನೀವು ಹೊಸ ಮಾರ್ಗವನ್ನು ಅಳವಡಿಸಿಕೊಳ್ಳುವ ಧೈರ್ಯ ಮಾಡಿದರೆ ಯಶಸ್ಸು ನಿಮ್ಮ ಹತ್ತಿರ ಬರಲಿದೆ. ಯಾವುದಾದರೂ ಹತ್ತಿರ ಸಂಬಂಧಿಯ ಸಹಕಾರ ಸಿಗುವುದರಿಂದ ನಿಂತು ಹೋದ ಕೆಲಸವು ಪೂರ್ಣಗೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಸಮಯವು ಶ್ರಮಕ್ಕೆ ತಕ್ಕಂತೆ ಫಲಿತಾಂಶವನ್ನು ನೀಡಲಿದೆ.
ಆದ್ದರಿಂದ ಓದಿನಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ. ಇದು ನಿಮ್ಮ ಜಾಣತನವೇ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಮನೆಯಲ್ಲಿ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವ ಹೊಸ ವ್ಯವಸ್ಥೆಯಾಗಬಹುದು. ಇದರಿಂದ ಎಲ್ಲರ ಕೆಲಸ ಸುಲಭವಾಗುತ್ತದೆ. ಯಾವ ಜವಾಬ್ದಾರಿಗಳಿಗೆ ವಿಶೇಷ ಮಹತ್ವವಿಲ್ಲವೋ ಅವುಗಳನ್ನು ಕಡಿಮೆ ಮಾಡುವುದೇ ಸೂಕ್ತ. ಇದರಿಂದ ಅಗತ್ಯ ಕೆಲಸಗಳ ಮೇಲೆ ಸಂಪೂರ್ಣ ಗಮನ ಹರಿಸಬಹುದು. ಇಂದು ನಿಮ್ಮ ಮಾತುಗಳಲ್ಲಿ ಪ್ರಭಾವವಿರುತ್ತದೆ ಮತ್ತು ಕಡಿಮೆ ಪದಗಳಲ್ಲಿದ್ದರೂ ಜನರು ನಿಮ್ಮ ಮಾತನ್ನು ಗಂಭೀರವಾಗಿ ಕೇಳುತ್ತಾರೆ. ನೀವು ಯಾವುದೇ ಒಪ್ಪಂದದ ಕಾಗದ ಪತ್ರ ಅಥವಾ ಪ್ರಮುಖ ದಾಖಲೆಗಳ ಮೇಲೆ ಕೆಲಸ ಮಾಡುತ್ತಿದ್ದರೆ ಪ್ರತಿಯೊಂದು ಸಣ್ಣ ಮಾಹಿತಿಯನ್ನು ಗಮನದಲ್ಲಿಟ್ಟು ಓದಿ, ಏಕೆಂದರೆ ಸಣ್ಣ ತಪ್ಪು ಸಹ ಮುಂದೆ ದೊಡ್ಡ ತೊಂದರೆಯಾಗಬಹುದು. ಸಣ್ಣ ಮಾಹಿತಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳದಿರುವುದು ಸಮಸ್ಯೆಗೆ ಕಾರಣವಾಗಬಹುದು. ಕಾರ್ಯಕ್ಷೇತ್ರದಲ್ಲಿ ನಾಯಕತ್ವ ವಹಿಸುವ ಅವಕಾಶ ಸಿಗಬಹುದು. ಆದ್ದರಿಂದ ನಿಮ್ಮ ಕೆಲಸದ ಗುಣಮಟ್ಟದೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳಬೇಡಿ. ನೀವು ಆಪ್ತರು ನಿಮ್ಮ ಕಾರ್ಯನಿರತತೆಯಿಂದಾಗಿ ಕೋಪಗೊಳ್ಳಬಹುದು. ಆದ್ದರಿಂದ ಸಮಯ ಮಾಡಿಕೊಂಡು ಅವರೊಂದಿಗೆ ಖಂಡಿತವಾಗಿಯೂ ಮಾತನಾಡಿ. ಮಕ್ಕಳ ಚಟುವಟಿಕೆಗಳ ಮೇಲೆಯೂ ಗಮನ ಹರಿಸುವುದು ಅಗತ್ಯವಾಗಿರುತ್ತದೆ. ಇದರಿಂದ ಸಮಯಕ್ಕೆ ಸರಿಯಾಗಿ ಸೂಕ್ತ ಮಾರ್ಗದರ್ಶನ ನೀಡಬಹುದು. ನಿಮ್ಮ ಸಂಬಂಧಗಳಲ್ಲಿ ಭಾವನೆಗಳ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಖರ್ಚು ಮಾಡುವ ಮನಸ್ಸಿದ್ದರೆ ಮೊದಲು ನಿಮ್ಮ ಅಗತ್ಯತೆಗಳನ್ನು ಸರಿಯಾಗಿ ಮೌಲ್ಯಮಾಪನ ಮಾಡಿ. ಇದರಿಂದ ನಂತರ ಯಾವುದೇ ರೀತಿಯ ಪಶ್ಚಾತ್ತಾಪವಾಗುವುದಿಲ್ಲ. ಕುಟುಂಬ ಮತ್ತು ಪ್ರೀತಿಯ ಜನರೊಂದಿಗೆ ಕುಳಿತು ಊಟ ಮಾಡುವ ಅವಕಾಶ ಸಿಗಲಿದೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಆತ್ಮೀಯತೆ ಅನುಭವವಾಗುತ್ತದೆ. ಯಾವುದಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ ಸಮಾರಂಭ ಅಥವಾ ಮನರಂಜನೆಗಾಗಿ ಸಂಬಂಧಿಸಿದ ಆಯೋಜನೆಯಲ್ಲಿ ಹೋಗುವ ಅವಕಾಶ ಸಿಕ್ಕರೆ ಅದರ ಆನಂದವನ್ನು ಖಂಡಿತವಾಗಿಯೂ ಪಡೆದುಕೊಳ್ಳಿ. ಏಕೆಂದರೆ ಇದರಿಂದ ನಿಮ್ಮ ಮನಸ್ಸು ಪ್ರಸನ್ನವಾಗಿರುತ್ತದೆ ಮತ್ತು ಮಾನಸಿಕ ಒತ್ತಡವು ಕಡಿಮೆಯಾಗಿರುತ್ತದೆ. ದಿನದ ಆರಂಭ ಅಪೇಕ್ಷಿತವಾಗಿ ಶಾಂತ ವಾತಾವರಣದಲ್ಲಿರುತ್ತದೆ ಮತ್ತು ನಿಮಗೆ ಎಲ್ಲವೂ ಸಾಮಾನ್ಯ ವೇಗದಲ್ಲಿ ಮುಂದೆ ಸಾಗುತ್ತಿದೆ ಎನಿಸುತ್ತದೆ. ವಾತಾವರಣದಲ್ಲಿ ಹೆಚ್ಚಿನವು ಸಾಮಾನ್ಯ ವೇಗಕ್ಕಿಂತ ಹೆಚ್ಚಿನ ವೇಗದಲ್ಲಿ ಮುಂದೆ ಸಾಗುತ್ತಿರುತ್ತವೆ. ಆದರೆ ಮೆಲ್ಲನೆ ಕೆಲವು ಘಟನಾವಳಿಗಳು ಎದುರಾಗಬಹುದು. ಅವುಗಳಲ್ಲಿ ಗೌಪ್ಯ ಮಾತುಕತೆ, ಪ್ರಮುಖ ಯೋಜನೆ ಅಥವಾ ಯಾರಾದರೂ ಇಂಥ ವ್ಯಕ್ತಿಯೊಂದಿಗೆ ಭೇಟಿ ಸೇರಿರಬಹುದು. ಇದರಿಂದ ಭವಿಷ್ಯದಲ್ಲಿ ಲಾಭ ಸಿಗುವ ಸಾಧ್ಯತೆ ಮೂಡುತ್ತದೆ. ಹಲವು ಜನರೊಂದಿಗೆ ಸಂಪರ್ಕ ಬೆಳೆದ ನಂತರವೂ ಮನಸ್ಸು ಸಂಪೂರ್ಣವಾಗಿ ಪ್ರಸನ್ನವಾಗಿರುವುದಿಲ್ಲ, ಏಕೆಂದರೆ ಒಳಗೊಳಗೆ ಯಾವುದೋ ವಿಷಯದ ಬಗ್ಗೆ ಗೊಂದಲವಿರಬಹುದು. ಇಂತಹ ಸಮಯದಲ್ಲಿ ಕಾರಣವಿಲ್ಲದೆ ಯಾರೊಂದಿಗಾದರೂ ಜಗಳವಾಡುವುದು ಅಥವಾ ನಿಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸುವುದಕ್ಕಿಂತ ನಿಮ್ಮನ್ನು ನೀವು ಶಾಂತವಾಗಿರಿಸಿಕೊಳ್ಳುವುದು ಹೆಚ್ಚು ಲಾಭದಾಯಕವಾಗಿರುತ್ತದೆ. ವಾಹನ ಚಲಾಯಿಸುವಾಗ ಸ್ವಲ್ಪ ಜಾಗರೂಕರಾಗಿರಿ ಮತ್ತು ಸಾಧ್ಯವಾದರೆ ಸಾರ್ವಜನಿಕ ಸಾರಿಗೆಯನ್ನು ಬಳಸಿ. ಇದರಿಂದ ಅಪಾಯ ಕಡಿಮೆಯಾಗಬಹುದು. ನೆನಪಿಡಿ, ಪ್ರತಿಯೊಂದು ಮಾತಿಗೂ ಉತ್ತರಿಸುವುದು ಅಗತ್ಯವಿಲ್ಲ ಮತ್ತು ಹಲವು ಬಾರಿ ಮೌನವೇ ಅತ್ಯಂತ ಪ್ರಭಾವಶಾಲಿ ಉತ್ತರವೆಂದು ಸಾಬೀತಾಗುತ್ತದೆ. ಮನೆಯಲ್ಲಿ ದುರಸ್ತಿ, ಅಲಂಕಾರ ಅಥವಾ ಯಾವುದೇ ರೀತಿಯ ಬದಲಾವಣೆ ನಡೆಯುತ್ತಿದ್ದರೆ ಪ್ರತಿಯೊಂದು ನಿರ್ಧಾರವನ್ನು ಯೋಚಿಸಿ ಸಮರ್ಪಕವಾಗಿ ತೆಗೆದುಕೊಳ್ಳಿ. ಸೌಕರ್ಯದ ಜೊತೆಗೆ ಸುರಕ್ಷತೆಯ ಕಡೆಗೂ ಸಂಪೂರ್ಣ ಗಮನವಿರಲಿ. ಆಪ್ತರೊಂದಿಗೆ ಭೇಟಿಯಾಗುವುದರಿಂದ ಮನಸ್ಸು ಹಗುರವಾಗುತ್ತದೆ ಮತ್ತು ಯಾವುದೋ ಹಳೆಯ ವಿಷಯದ ಮೇಲೆ ಇಂತಹ ಮಾತುಕತೆಯಾಗಬಹುದು. ಇದರಿಂದ ಭವಿಷ್ಯದ ಹಾದಿ ಸ್ಪಷ್ಟವಾಗಿ ಕಾಣಿಸತೊಡಗುತ್ತದೆ. ನೀವು ಪ್ರತಿಯೊಂದು ಕೆಲಸವನ್ನು ತಕ್ಷಣವೇ ಮುಗಿಸುವ ಅಗತ್ಯವಿಲ್ಲ. ಇದರಿಂದ ನಿಮ್ಮ ಮೇಲೆ ಅನಗತ್ಯ ಒತ್ತಡವನ್ನು ಹಾಕಿಕೊಳ್ಳಬೇಡಿ. ಸ್ವಲ್ಪ ಸಮಯ ತಡೆದು ಪರಿಸ್ಥಿತಿಯ ಸರಿಯಾದ ಮೌಲ್ಯಮಾಪನ ಮಾಡಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ನೀವು ನಿಮ್ಮ ಜವಾಬ್ದಾರಿಗಳನ್ನು ಹೊಸ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ಮತ್ತು ಸಣ್ಣ ಬದಲಾವಣೆಗಳು ಸಹ ದೊಡ್ಡ ಫಲಿತಾಂಶಗಳನ್ನು ನೀಡಬಲ್ಲವು ಎಂಬುದನ್ನು ಅನುಭವಿಸುತ್ತಿದ್ದೀರಾ. ಯಾವುದೇ ಹಳೆಯ ವ್ಯವಸ್ಥೆ ಅಥವಾ ನಿಯಮದಲ್ಲಿ ಬದಲಾವಣೆ ಚರ್ಚೆಯಾಗಬಹುದು. ಇದರಿಂದ ಎಲ್ಲ ಜನರಿಗೂ ಅನುಕೂಲವಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ವಿಷಯಗಳನ್ನು ನೋಡಲು ಹೊಸ ದೃಷ್ಟಿಕೋನ ಸಿಗಲಿದೆ ಮತ್ತು ಅದೇ ನಿಮಗೆ ಮುಂದೆ ಬೆಳೆಯಲು ಹಾದಿ ಮಾಡಿಕೊಡುತ್ತದೆ. ಯಾವುದೇ ಕಾರಣವಿಲ್ಲದೆ ಸದಾ ನಿರತರಾಗಿರುವ ಬದಲು ಸ್ವಲ್ಪ ಸಮಯ ಶಾಂತ ವಾತಾವರಣದಲ್ಲಿ ಕಳೆಯಿರಿ ಮತ್ತು ನಿಮ್ಮ ಆಲೋಚನೆಗಳನ್ನು ವ್ಯವಸ್ಥಿತಗೊಳಿಸಿ. ಕಾರ್ಯಕ್ಷೇತ್ರದಲ್ಲಿ ಅವಸರ ಮಾಡಬೇಡಿ, ಏಕೆಂದರೆ ಪೂರ್ಣ ಮಾಹಿತಿ ಇಲ್ಲದೆ ತೆಗೆದುಕೊಂಡ ನಿರ್ಧಾರವು ನಷ್ಟವನ್ನುಂಟು ಮಾಡಬಹುದು. ನಿಮ್ಮ ಸಂಗಾತಿ ನಿಮ್ಮಿಂದ ಹೆಚ್ಚಿನ ಸಮಯ ಮತ್ತು ಆಪ್ತತೆಯನ್ನು ಬಯಸುತ್ತಾರೆ. ಆದ್ದರಿಂದ ನಿಮ್ಮ ಕೆಲಸದ ಜೊತೆಗೆ ಸಂಬಂಧಗಳಿಗೂ ಸಮಾನ ಪ್ರಾಮುಖ್ಯತೆ ನೀಡಿ. ಸಂಬಂಧಗಳು ಏರ್ಪಡುವ ಸಾಧ್ಯತೆಯೂ ಇದೆ ಮತ್ತು ಹಳೆಯ ಸಂಬಂಧಗಳಲ್ಲಿ ಮತ್ತೆ ಹೊಸ ಆತ್ಮೀಯತೆ ಮರಳಬಹುದು. ಈ ಕ್ಷೇತ್ರದಲ್ಲಿ ನಿಮ್ಮ ಉತ್ಸಾಹ ಮತ್ತು ಸಕಾರಾತ್ಮಕ ಶಕ್ತಿಯು ಜನರನ್ನು ಪ್ರಭಾವಿಸುತ್ತದೆ. ಸಭೆಗಳು ಮತ್ತು ಪ್ರಸ್ತುತಿಗಳಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಮತ್ತು ಜನರು ನಿಮ್ಮ ಮಾತುಗಳನ್ನು ಗಂಭೀರವಾಗಿ ಕೇಳುತ್ತಾರೆ. ನೀವು ನಿಮ್ಮ ಸ್ವಂತ ಕೆಲಸಗಳನ್ನು ಪ್ರಾರಂಭಿಸಲು ಬಯಸಿದರೆ ಯೋಜನೆಗಳನ್ನು ರೂಪಿಸಲು ಇದು ಅನುಕೂಲಕರ ಸಮಯ.
ಹೆಚ್ಚು ಮಾತನಾಡುವುದು ಮತ್ತು ಅನಗತ್ಯ ವಾದಗಳಿಂದ ದೂರವಿರಿ, ಏಕೆಂದರೆ ಸಮಯದ ಮಾತು ನಿಮ್ಮ ಅತಿದೊಡ್ಡ ಶಕ್ತಿಯಾಗಲಿದೆ. ನಿಮ್ಮ ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಂಡು ಕೇವಲ ಪ್ರಮುಖ ಕೆಲಸಗಳ ಮೇಲೆ ಗಮನ ಹರಿಸಿ. ಸಾರ್ವಜನಿಕ ಸಾರಿಗೆಯನ್ನು ಬಳಸಿ, ಏಕೆಂದರೆ ಇದರಿಂದ ಲಾಭವಾಗಲಿದೆ. ನಿಮ್ಮ ಸಾಮರ್ಥ್ಯದಿಂದಾಗಿ ಮಾರುಕಟ್ಟೆಯಲ್ಲಿ ಹೊಸ ಗುರುತು ಸಿಗಬಹುದು ಮತ್ತು ಕೆಲವು ಉತ್ತಮ ಅವಕಾಶಗಳು ಸಹ ಒದಗಿ ಬರಬಹುದು. ಸದ್ಯಕ್ಕೆ ಕೆಲಸಕ್ಕೆ ಸಂಬಂಧಿಸಿದ ದೀರ್ಘ ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು. ಸರ್ಕಾರಿ ಉದ್ಯೋಗದಲ್ಲಿರುವ ಜನರ ಮೇಲೆ ಹೆಚ್ಚುವರಿ ಜವಾಬ್ದಾರಿಗಳ ಒತ್ತಡ ಹೆಚ್ಚಾಗಬಹುದು, ಆದರೆ ತಾಳ್ಮೆಯಿಂದ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಹಲ್ಲುಗಳಲ್ಲಿ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಹಗುರವಾದ ನೋವು ತೊಂದರೆ ನೀಡಬಹುದು. ಆದ್ದರಿಂದ ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ಅಗತ್ಯವಿದ್ದಲ್ಲಿ ವೈದ್ಯರ ಸಲಹೆ ಪಡೆಯಿರಿ. ಅತಿಯಾದ ಖಾರ ಮತ್ತು ಆಮ್ಲತೆ ಹೆಚ್ಚಿಸುವ ಆಹಾರದಿಂದ ದೂರವಿರಿ. ಸಮತೋಲಿತ ಆಹಾರ, ಪರ್ಯಾಪ್ತ ನೀರು ಮತ್ತು ನಿಯಮಿತ ವಿಶ್ರಾಂತಿ ನಿಮಗೆ ಅತ್ಯಗತ್ಯವಾಗಿದೆ. ಆದ್ದರಿಂದ ಸ್ನೇಹಿತರೆ, 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಇದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ, ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.